ಎಲ್ಲರಿಗೂ ಜಮಾದಾರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತು ನದಿಗಳ ಬಗ್ಗೆ ಮತ್ತು ನದಿಗಳ ಉಗಮದ ಬಗ್ಗೆ ತಿಳಿದುಕೊಳ್ಳೋಣ. ಒಂದನೇದಾಗಿ ಗಂಗಾ ನದಿಯು ಗಂಗೋತ್ರಿಯಲ್ಲಿ ಉಗಮವಾಗುತ್ತದೆ. ಎರಡನೇದು ಮಹಾನದಿಯು ಛತ್ತೀಸ್ಗಢದ ಸಿವಾಹದಲ್ಲಿ ಉಗಮವಾಗುತ್ತದೆ. ಮೂರನೇದಾಗಿ ಬ್ರಹ್ಮಪುತ್ರ ನದಿಯು ಚೇಮ್ಯಾಂಗ್ಡಂಗ್ ಎಂಬ ಸ್ಥಳದಲ್ಲಿ ಉಗಮವಾಗುತ್ತದೆ. ಸಟ್ಲೇಜ್ ನದಿಯು ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ. ಸಿಂಧೂ ನದಿಯು ಟಿಬೆಟ್ನ ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ. ನರ್ಮದಾ ನದಿಯು ಅಮರಕಂಟಕದಲ್ಲಿ ಉಗಮವಾಗುತ್ತದೆ. ಯಮುನಾ ನದಿಯು ಉತ್ತರಾಖಂಡದ ಯಮುನೋತ್ರಿಯಲ್ಲಿ ಉಗಮವಾಗುತ್ತದೆ. ದಾಮೋದರ್ ನದಿಯು ಛೋಟಾ ನಾಗ್ಪುರದ ಪ್ರದೇಶದಲ್ಲಿ ಉಗಮವಾಗುತ್ತದೆ. ಅದೇ ತೆರನಾಗಿ ಉತ್ತರ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ನದಿ ಕೃಷ್ಣಾ ನದಿಯು ಪಶ್ಚಿಮ ಘಟ್ಟದ ಮಹಾಬಲೇಶ್ವರದಲ್ಲಿ ಉಗಮವಾಗುತ್ತದೆ. ಕರ್ನಾಟಕದ ಜೀವನದಿಯಾದಂಥ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗುತ್ತದೆ.